ಬೀಚ್ ರೆಸಾರ್ಟ್ ಬುಕ್ ಮಾಡಿರೋದು ಇವತ್ತು ನಾವು. ಬೀಚ್ ರೆಸಾರ್ಟಿಗೆ ನೈಸ್. ಅಲ್ಲಿ ಬಾಲ್ಕನಿ ಸ್ಕರ್ಟನ್ ಓಪನ್ ಮಾಡಿದೆ ಅಂದರೆ ಒಂದು ಸೈಜ್ ಬೆಡ್ ಇದು, ಪ್ಲಸ್ ಅದು ವಾಲ್ ಪೇಂಟಿಂಗ್, ಹ್ಯಾಂಡ್ ಪೇಂಟಿಂಗ್ ಮಾಡಿರೋದು ಅದು. ಆ್ಯಂಡ್ ಅವರ್ ಯೂಸ್ ಬಾಲ್ಕನಿ ಎಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದು ಲಾಸ್ಟ್ ಡೇ ನಾವು ಕೇರಳದಲ್ಲಿ ಸ್ಟೇ ಮಾಡಿರೋವಂಥ ರೂಮ್ ಟೂರ್ ಆಗಿರುತ್ತೆ. ಇದು ಬೀಚ್ ಸೈಡ್ ರೆಸಾರ್ಟ್ ಆಗಿರೋದ್ರಿಂದ ನಮಗೆ ಬೀಚ್ ವ್ಯೂ ಇರೋದ್ರಿಂದ ಸ್ವಲ್ಪ ಲಿಟ್ಲ್ ಬಿಟ್ ಹೈಯರ್ ರೇಂಜಲ್ಲೂ ಇದೆ. ಇದು ಬಂದು ನೀಲಕಂಠ ಅಂತ ಹೋಟೆಲ್ ನೇಮು. ವರ್ಕಳದಿಂದ ಬಂದು ಕೋಲಂ ಬೀಚ್ ಹತ್ರ ನಾವು ಮಾಡಿರೋ ಹೋಟೆಲ್ಲು. ಇದು ಬೀಚ್ ವೀವಿಗೆ ನಮಗೆ ಎಕ್ಸಾಕ್ಟಾಗಿ ವೀವ್ ಇರೋದ್ರಿಂದ ಸೊ ಇದನ್ನು ನಾವು ಬುಕ್ ಮಾಡ್ಕೊಂಡ್ವಿ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ರೂಮು. ಹಾಗೆ ಇದು ಬಂದು ಪ್ಯಾಸೇಜ್ ಆಗಿರುತ್ತೆ. ಏನು ರೂಮ್ ಡೋರ್ ಇದ್ರಲ್ಲ ಅಪೋಸಿಟ್, ಅದು ಯಾವುದೇ ವೀವ್ ಇರಲ್ಲ. ಈಗ ರೂಮಿಂದ ಡೋರ್ ಡೆಡ್ಲಿ ಆ ಕಡೆ ಅಪೋಸಿಟ್ಟು ನಮಗೆ ಬೀಚ್ ವೀವ್ ಅಂತ ಸಿಗ್ತಾ ಹೋಗುತ್ತೆ. ನಾವು ರೂಮ್ ಬುಕ್ ಮಾಡಿರೋದು ಡೆಲಕ್ಸು. ನಿಮಗೆ ಯಾವ್ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡ್ರೆ ಅದ್ರ ತಕ್ಕನಂಗೆ ರೇಟ್ ಕೂಡ ಇರುತ್ತೆ. ಇದು ಬರ್ತಿದ್ದಂಕ್ಲೆ ಲೆಫ್ಟ್ ಸೈಡ್ಗೆ ವಾಶ್ರೂಮ್ ಇದೆ, ಬ್ಯೂಟಿಫುಲ್ ವಾಶ್ರೂಮ್. ಇಲ್ಲಿ ನೋಡಿ, ದಿಸ್ ಸೀಟ್ ಹ್ಯಾಸ್ ಬಿನ್ ಡಿಸ್ಇನ್ಫೆಕ್ಟೆಡ್ ಫಾರ್ ಯುವರ್ ಪ್ರೊಟೆಕ್ಷನ್. ಫುಲ್ ಸೇಫ್ಟಿ ಆಗಿಟ್ಟಿದ್ದಾರೆ. 4 ಸ್ಟಾರ್ ಹೋಟೆಲ್ ಅಲ್ಲ, ಹಾಗಾಗಿ ಸ್ವಲ್ಪ ಸೇಫ್ಟಿ ಮೆಜರ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಶವರ್ನ ಸಪ್ರೇಟಾಗಿ ಗ್ಲಾಸಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ. ಗೋವಾದಲ್ಲಿ ಸೇಮ್ ಇದೇ ಥರನೇ ಇದ್ದಿದ್ದು. ಆ ಟಾಯ್ಲೆಟ್ ಒಳಗಡೆ ಸಪ್ರೇಟ್ ಪಾರ್ಟಿಷನ್ ಮಾಡಿಬಿಟ್ಟು ಶವರ್ ಕೊಟ್ಟಿದ್ರು ಗ್ಲಾಸ್ ಇದರಲ್ಲಿ. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಮಿರಾರ್, ದೊಡ್ಡ ಮಿರಾರು ವಿತ್ ಲೈಟಿಂಗ್ಸ್. ನೈಸ್. ಹಾಗೆ ಇಲ್ಲಿ ಬಂದೆ ಅಂದರೆ ಹ್ಯೂಜ್ ರೂಮ್. ನಾವು ಮಾಡಿರೋದಲ್ಲಿ ತುಂಬ ದೊಡ್ಡ ರೂಮ್ ಅಂದರೆ ಇದೆ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಲೇಟಾಗಿ ಬಂದಿದ್ದೀವಿ. ಆ್ಯಂಡ್ ಹ್ಯೂಜ್ ಮಿರಾರ್ ಇಲ್ಲಿ ನೋಡಿ. ನೀವು ಮಿರಾರ್ ನೋಡಿದ್ರೆ ಹೇಳ್ಬೋದು, ಇಡೀ ಫುಲ್ ವ್ಯೂ, ಸಿ ವ್ಯೂ ಇಲ್ಲಿ ಕಾಣುತ್ತೆ. ಅಲ್ಲಿ ಬಾಲ್ಕನಿ ಕರ್ಟನ್ಸ್ ಓಪನ್ ಮಾಡಿದೆ ಅಂದರೆ ಇಡೀ ಫುಲ್ ವ್ಯೂ ಇಲ್ಲಿ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ ಇಲ್ಲಿ. ಅದು ಬಿಟ್ಟರೆ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಈ ಕಬೋರ್ಡಿಗೆ ನೋಡ್ಬೋದು ವೆಂಟಿಲೇಷನ್ ಟೈಪ್ ವಿಂಡೋಸ್ ಟೈಪ್ ಕೊಟ್ಟಿದ್ದಾರೆ. ಅಂದರೆ ಈಗ ಕಬೋರ್ಡ್ ಒಳಗೆ ಇಟ್ಟೋದ ಸ್ಮೆಲ್ ಬರಬಾರ್ದು ಬಟ್ಟೆ ಅಂದ್ಬಿಟ್ಟು ಈ ಥರ ಮಾಡಿರೋದು ಇದು. ಆ್ಯಂಡ್ ಮೇಲ್ಗಡೆ 2 ಅಡಿಷ್ನಲ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಮಾಡಿಸ್ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮದು ಡಿಲಕ್ಸ್ ವಿತ್ AC ರೂಮು. ಇಲ್ಲಿ ಕಂಪಲ್ಸರಿ AC ಬೇಕು, ಯಾಕೆಂದರೆ ಕೋಸ್ಟಲ್ ಏರಿಯಾ ಪಕ್ಕದಲ್ಲೇ ಬೀಚ್ ಇರೋದ್ರಿಂದ ಸೊ ಬೇಕಾಗಿದೆ. ಈ ಇಂಟೀರಿಯರ್ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಸೀಲಿಂಗ್ ಅಟ್ರಾಕ್ಷನ್ ಬಂದ್ಬಿಟ್ಟು ಈ ಬೆಡ್ಡು, ತುಂಬ ದೊಡ್ಡ ಬೆಡ್ಡು, ಕಿಂಗ್ ಸೈಜ್ ಬೆಡ್ ಇದು. ಪ್ಲಸ್ ಅದು ವಾಲ್ ಪೇಂಟಿಂಗ್, ಹ್ಯಾಂಡ್ ಪೇಂಟಿಂಗ್ ಮಾಡಿರೋದು ಅದು. ಹ್ಯಾಂಡ್ ಪೇಂಟಿಂಗ್ ಚೆನ್ನಾಗಿದೆ. ಪ್ಲಸ್ ಆ ಕಡೆ ವಾಲ್ ಲೈಟಿಂಗ್ ಕೂಡ ಮಸ್ತಿದೆ. ಆ್ಯಂಡ್ ದಿಸ್ ಸೋಫಾ ವಾಸ್. ಇನ್ನು ಇದು ಬಂದು ನಮಗೆ ಸಿಂಗಲ್ ಸೀಟೆಡ್ ಸೋಫಾ ಕೂಡ ಇಲ್ಲಿರುತ್ತೆ. ಡೆಡ್ಲಿ ಒಂಥರ ನೈಟು ಅಪೋಸಿಟ್ ಏನು ವಾಲ್ ಲೈಟ್ ಇದೆಯಲ್ಲ, ಲೈಟ್ ಆಫ್ ಮಾಡ್ಕೊಂಡ್ರೆ ಒಳ್ಳೆ ವ್ಯೂ ಇರೋ ಥರ ಅಲ್ಲಿಗೆ ಸೆಟಪ್ ಮಾಡಿ ಇಟ್ಕೊಟ್ಟಿದ್ದಾರೆ. ಇಲ್ಲೊಂದು ಸೋಫಾ ಇದೆ. ಚೇರ್ ಇದು ಚೇರ್ ಸೋಫಾ. ಆ್ಯಂಡ್ ಮೆನು ಕಾರ್ಡ್ ಕೂಡ ಇದೆ. ಆ್ಯಸ್ ಯೂಶುವಲ್ ಮೆನು ಕಾರ್ಡ್ ವಿತ್ ಇದಿದೆ. ಟೀ ಮಗ್ಸು, ಗ್ಲಾಸ್ ಮಗ್ಸು, ಟಿವಿ, ಇಲ್ಲೆಲ್ಲ ನಿಮ್ದು ಆಕ್ಸೆಸರೀಸ್ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇವ್ರದ್ದು ನಂಗೆ ಇಷ್ಟ ಆಗಿದ್ದೇನು ಅಂತಂದರೆ ಇದು ಏನು ಡಸ್ಟ್ಬಿನ್ನು. ಪುಟ್ಟಿ ಇದೆ. ಪ್ಲಾಸ್ಟಿಕ್ ಎಲ್ಲ ಕಡೆ ಪ್ಲಾಸ್ಟಿಕ್ ಇಟ್ಟಿರ್ತಾರೆ ಕಾಮನ್ ಆಗಿ. ಸೊ ಇವರು ಬಿದಿರಿನ ಪುಟ್ಟಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಇದೊಂಥರ ಡಸ್ಟ್ಬಿನ್. ಮೋಸ್ಟ್ಲಿ ದ್ರಾಕ್ಷಿ ಹಣ್ಣಿನ ಬುಟ್ಟಿ ಬರುತ್ತಲ್ಲ ಅದ್ರದ್ದು ಇರ್ಬೇಕು ಅನ್ಸುತ್ತದೆ. ಆ್ಯಂಡ್ ದಿಸ್ ಇಸ್ ಅಬೌಟ್
ಬಾಲ್ಕನಿ. ಎಸ್, ಎಂತ ವ್ಯೂ ಅಂದ್ರೆ ಇಲ್ಲಿ ಮಾತ್ರ. ಎಲ್ಲಿ ಹಾ, ತುಂಬಾ ದೊಡ್ಡ ಬಾಲ್ಕನಿ ಇದೆ. ಬಾಲ್ಕನಿ ಯೂಸ್ ಸ್ಪೇಸ್ ಆಗಿದೆ. 2 ಚೇರು, 1 ಟೇಬಲ್ ಕೊಟ್ಟಿದ್ದಾರೆ. ಇಲ್ಲ ಲೈಟ್ ಆನ್ ಮಾಡಿದ್ರೆ ಕಾಣಲ್ಲ. ಇಲ್ಲಿ ಕೆಳಗಡೆ ತಗೋ ಸ್ವಿಮ್ಮಿಂಗ್ ಪೂಲ್. ಇನ್ನು ನಾನು ರೂಮ್ ಟೂರ್ನ ನೈಟ್ ಶೂಟ್ ಮಾಡಿರೋದ್ರಿಂದ ಬಾಲ್ಕನಿಯಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗಲ್ಲ ನಿಮಗೆ. ಇದು ಬಂದ್ಬಿಟ್ಟು ನಾವು ಏನು ತೋರಿಸ್ತಿದ್ದೀವ ಬಾಲ್ಕನಿ, ಸೊ ಅಷ್ಟು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಸೊ ನಾನು ಬೆಳಗ್ಗೆನೂ ಬಾಲ್ಕನಿ ವ್ಯೂನ ಶೂಟ್ ಮಾಡಿದ್ದೀನಿ, ಮುಂದೆ ಬರುತ್ತೆ ನೋಡಿ. ರೆಂಟ್ ಬಂದ್ಬಿಟ್ಟು 5800 rupees. ಬಿಕಾಸ್ ಆನ್ಲೈನ್ ಚೆಕ್ ಮಾಡಿಲ್ಲ, ಆನ್ಲೈನ್ ಕೂಡ ಸೇಮ್ ಪ್ರೈಸ್ ಇದೆ, ಇನ್ಕ್ಲೂಡಿಂಗ್ GST ಅದೆಲ್ಲ ಡಿಲಕ್ಸ್ ವಿತ್ AC ಇರೋದು 5800 rupees. ಹಾಂ, ವೇರಿ ವಿತ್ ರೂಮ್ ಡಿಪೆಂಡ್ಸ್. ಅದು ನಾರ್ಮಲ್ ರೂಮು, ನಾನ್ AC, AC ಅಂಡ್ ವಿತೌಟ್ ಬಾಲ್ಕನಿ, ವಿತ್ ಬಾಲ್ಕನಿ. ಇದು ಸೀ ಸೈಡ್ ವ್ಯೂ. ಆ ಕಡೆ ಪಕ್ಕದಲ್ಲಿ ಇರೋದು ಸೀ ಸೈಡ್ ಸಿಗಲ್ಲ ಅವ್ರಿಗೆ. ಹಾಂ, ಬೀಚ್ಗೆ ನಮ್ಮ ಬಾಲ್ಕನಿ ಇರಬೇಕು ಅಂತ. ಹೌದು. ಇಲ್ಲಿ ಕೂತಿದ್ದೀವಿ, ಅಲ್ಲೇ ಬೀಚ್ ಕೆಳಗೆ. ಇನ್ನು ಆವಾಗಲೇ ಹೇಳಿದ್ನಲ್ಲ ನಾನು, ಬಾಲ್ಕನಿಯಿಂದ ನೈಟ್ ಶೂಟ್ ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿ ವ್ಯೂ ಯಾವ ಥರ ಕಾಣಿಸುತ್ತೆ ನಮ್ಮ ರೂಮಿಂದ ಅಂತ ಎಕ್ಸಾಕ್ಟ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇದು ಎಕ್ಸಾಕ್ಟಾಗಿ ನಮ್ಮ ರೂಮಲ್ಲಿಂದ ಕೂತ್ರೆ, ನಮ್ಮ ಬಾಲ್ಕನಿಯಿಂದ ಕೂತ್ರೆ ನಮಗೆ ವ್ಯೂ ಇಷ್ಟು ಸೂಪರಾಗಿ ಸಿಗುತ್ತೆ. ಸೊ ಈ ವ್ಯೂವಿಗೇನೆ ನಾವು ಈ ಥರನೇ ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದು ಕೂಡ. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು. ಯಾರ್ಯಾರಿಗೆ ನಂತರ ಬೀಚ್ ಅಂದರೆ ತುಂಬ ಇಷ್ಟ ಅಥವಾ ಬೀಚ್ ವ್ಯೂ ಅಂದರೆ ತುಂಬ ಇಷ್ಟ ಅಂತ ಅನ್ನೋರು, ಬೀಚ್ ಜೊತೆ ತುಂಬ ಕಾಲ ಕಳಿಬೇಕು, ಅದನ್ನು ನೋಡ್ತಾನೆ ಇರಬೇಕು, ಬಟ್ ಅಲ್ಲಿ ಕೂರ್ಕೊಂಡು ನೋಡೋಕ್ಕಾಗಲ್ಲ ಅಂತ ಹೇಳಿದರೆ ಈ ಥರ ಹೋಟೆಲ್ಸು ತುಂಬಾ ಅಂದರೆ ಬೆನಿಫಿಟ್ಟು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಈ ಹೋಟೆಲ್ನ ನಾನು 100% ರೆಫರ್ ಕೂಡ ಮಾಡ್ತೀನಿ. ತುಂಬ ಹೈಜೆನಿಕ್ಕಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದರು. ಈ ಒಂದು ಟಿಫನ್ ಕೂಡ ಏನು ಲಾಸ್ಟ್ ಹೋಟೆಲ್ಸ್ಗಿಂತನೂ ಒಂದು ಲೆವೆಲ್ ಚೆನ್ನಾಗಿತ್ತು. ಯಾಕೆಂದರೆ ಇನ್ಸ್ಟಂಟಾಗಿ ಅಲ್ಲೇ ಮಾಡಿಕೊಡ್ತಾರೆ ನಾವು ಕೇಳಿದರೆ. ಅಂದರೆ ಈಗ ಏನಿರುತ್ತೋ ಅದಷ್ಟೇ ಅವ್ರು ರೆಡಿ ಮಾಡಿಟ್ಟಿರೋದು. ದೋಸೆ, ಆಮ್ಲೆಟು ಆ ಥರ ಏನಾದರೂ ಕೇಳಿದರೆ ಅಲ್ಲೇನೇ ಅವರು ಬಿಸಿದು ಪ್ರಿಪೇರ್ ಮಾಡಿಕೊಡ್ತಾರೆ. ಸೊ ಅದೊಂದು ಇಷ್ಟ ಆಯಿತು. ಅಲ್ಲಿವರೆಗೂ ನಾನು ಏನು 5 days ಇದ್ನೋ ಅಲ್ಲಿವರೆಗೂ ನಾನು ದೋಸೆ ಅದೆಲ್ಲ ತಿಂದಿರಲಿಲ್ಲ. ಲಾಸ್ಟ್ ಡೇ ಇಲ್ಲೆಲ್ಲ ದೋಸೆ ಇತ್ತಲ್ವ, ಸೊ ಇಷ್ಟ ಆಯಿತು. ಅದು ಹಂಗೆ ಬೇರೆ ಕಡೆಗೆ ಹೋದರೆ ನಮ್ಮ ಫುಡ್ ಎಲ್ಲಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಸೊ ಅಷ್ಟರೊಳಗೆ ಅವರು ದೋಸೆ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೇಗೇನು ಇದನ್ನು ಪ್ರಿಪೇರ್ ಮಾಡ್ಕೊಂಬಿಟ್ಟು ಚಾಕೋಸ್ತಾ ಅಷ್ಟರೊಳಗೆ ತಿನ್ಕೊಳ್ಳೋಣ ಅಂತ ಹೇಳಿದೆ. ಇಲ್ಲಿ ಮೋಸ್ಟ್ ಬೆನಿಫಿಟ್ ಏನು ಅಂತಂದರೆ ಬಾಲ್ಕನಿಲಿ ಕೂತ್ರೂ ನಮಗೆ ಬೀಚ್ ಸೈಡ್ ವ್ಯೂ ಕಾಣಿಸುತ್ತೆ. ಎಗೇನ್ ಇವರು ಟಿಫನ್ ಕೆಫೆಟೇರಿಯಾನು ಕೂಡ ಬೀಚ್ ಸೈಡ್ ಎಲ್ಲೇ ಕೂತ್ಕೊಂಡು ತಿನ್ನೋ ಥರ, ಕಾಫಿ ಕುಡಿಯೋ ಥರ ಅರೇಂಜ್ ಮಾಡಿದ್ದಾರೆ. ಅದು ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಂದರೆ ನಾವಲ್ಲಿ ಕೂತ್ಕೊಂಡು ಟಿಫನ್ ಮಾಡ್ತಿದ್ರೆ ನಮಗೆ ವ್ಯೂ ಕೂಡ ಅಲ್ಲೇ ಸಿಗೋ ಥರನೇ ಕೆಫೆಟೇರಿಯಾ ಮಾಡಿದ್ದಾರೆ. ಅಂದರೆ ಒಳಗಡೆ ನಾನು ಏನು ಲಾಸ್ಟು ನಿಮಗೆ ತೋರಿಸಿದ್ನಲ್ಲ ಅದೆಲ್ಲ ಒಳಗಡೆ ಇತ್ತು ಡೈನಿಂಗ್ ಹಾಲು. ಇದು ಬಂದುಬಿಟ್ಟು ಓಪನ್ ಗ್ರೌಂಡಲ್ಲಿ ಒಂದು ಸ್ವಲ್ಪ ಮೇಲ್ ಬಂದ್ರೇ ಸೆಟಪ್ ಮಾಡಿದ್ದಾರೆ. ಇದು ಲಾಸ್ಟ್ ಡೇ ರೂಮ್ ಟೂರ್ ಆಗಿತ್ತು. ಈ ರೂಮ್ ಟೂರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇಷ್ಟೊತ್ತು ನನ್ನ ವಿಡಿಯೋಗೆ ಟೈಮ್ ಕೊಟ್ಬಿಟ್ಟು ವಿಡಿಯೋ ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.